ಐ ಆಮ್ ಸೋ ಸಾರಿ. ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ನೀನು ನೀನು ಅಂತ ಏಕವಚನದಲ್ಲಿ ಮಾತಾಡಿ ಮರ್ಯಾದೆ ಕೊಡ್ದೇನೆ ಮಾತಾಡ್ಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು? ಏನಿದು ತಮಾಷೆ? ವಿಶಾಲಾಕ್ಷಿನೇ ಇವಳು ತ್ರಿನಯನಿ ಅಲ್ಲ ಅಂತ ಹೇಳ್ತಿದ್ರೆ ನೀನ್ ನೋಡಿದ್ರೆ ಇವಳೇ ನಯನಿ ಅಂತ ಹೇಳ್ತಿದ್ಯಲ್ಲ, ಯಾಕೆ? ವಿಶಾಲಾಕ್ಷಿ, ಈ ಕನ್ಫ್ಯೂಷನ್ ಕೊನೆ ಹಾಡು. ಹಾಗೆ ಆಗ್ಲಿ ದೊಡ್ಡಮ್ಮ, ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರಿ, ಎಲ್ಲದಕ್ಕೂ ನಿಮ್ಗೆ ಉತ್ತರ ಅನ್ನೋದು ಸಿಗುತ್ತೆ. ಮಹಾಕಾಳಿಯಮ್ಮ, ನೀವಿಲ್ಲಿಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಇಷ್ಟು ದಿವಸ ನೀನ್ ನನ್ನನ್ನು ನೋಡಕ್ ಬರ್ತಿದ್ದೆ, ಇವತ್ತು ನಾನ್ ನಿನ್ನನ್ನು ನೋಡಕ್ ಬಂದಿದ್ದೀನಿ. ಸ್ವಲ್ಪ ಕುಡಿಯಕ್ ನೀರ್ ಬೇಕು, ದಾಹ ಆಗ್ತಿದೆ. ಅಯ್ಯೋ, ಕುಡಿಯಕ್ ನೀರ್ ಕೊಡಕ್ಕೂ ಮರ್ತು ಹೋದೆ ನೋಡು. ಇಲ್ಲೇ ಇರೋ ನಿಮಿಷ ತಂದೆ. ನಾನ್ ಕೂಡ ಬರ್ತೀನಮ್ಮ. ಏನ್ ಮಾಮ್ ಇದು? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ ವಿಶಾಲು? ಅದ್ ಗೊತ್ತಾಗಿದ್ರೆ ಮನೇಲಿ ಹಾಕಿರ್ತಾ ಇದ್ವಿ ಮಾವ. ನಿಮ್ ಕನ್ಫ್ಯೂಷನ್ಗೆ ಕೊನೆ ಹಾಡ್ತೀನಿ ಅಂತ ಹೇಳಿದ್ಲಲ್ವಾ ವಿಶಾಲಾಕ್ಷಿ? ನೋಡೋಣ. ದೇವಿಪುರಮಲ್ಲೇ ಅಲ್ಲ, ಹಾಸ್ಪಿಟ್ಲಲ್ಲೂ ಕೂಡ ಸಮಥಿಂಗ್ ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ವಿಶಾಲಾಕ್ಷಿ ಪುಟ್ಟಿಗೆ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದು, ನೈನಿ ಎತ್ತಿಗೆನ ಶಿಫ್ಟ್ ಮಾಡಿ ಅಂತ ಹೇಳಿದ್ದೆಲ್ಲ ಗೊತ್ತಾ? ಹೇಗ್ ಗೊತ್ತು? ಹೇಗ್ ತಿಳ್ಕೊಂಡ್ಲವಳು? ಇಲ್ಲಿ ನೋಡಿ, ಇದೆ. ದಾರಾನಾ? ಹೌದು. ಆಗ್ಲೇ ಬೇರೆ ಹೇಳಿದೆ. ಯಾಕನ್ಬಾರ್ದು? ಮೊದ್ಲು ದಾರಾನ್ ತಗೊಂಡು ಅರ್ಶನ ಹಾಕಿ ಅದನ್ನ ಕಟ್ಟಿದ್ರೆ ಅರ್ಶನದ ಹಗ್ಗ ಅಂತ ಹೇಳದ್ಮೇಲೆ ಈ ದಾರಾನು ಕೂಡ ಕಪ್ಪ ಹಗ್ಗ ಅಂತ ಅನ್ನಲ್ಲ ಅಂತೀರಾ? ವಿಶಾಲಾಕ್ಷಿ ಜೊತೆ ಮಾತಾಡೋದು ಕಷ್ಟ. ಆದ್ರೆ ಅವಳ ಮಾತಂದ್ರೆ ನನಗ್ ತುಂಬಾ ಇಷ್ಟ. ನೀವೆಲ್ಲರೂ ಬಂದಿದ್ದಾಯ್ತು. ಅಮ್ಮ ಎಲ್ಲಿ ಅಪ್ಪ? ಒಂದ್ಸಲಿ ಅಮ್ಮ ಅಂತಂತ್ಯ, ಇನ್ನೊಂದ್ಸಲಿ ಬೇರೆ ಯಾರೋ ಅನ್ನೋ ಹಾಗೆ ಮಾತಾಡ್ತೀಯ ನೀನು. ಯಾವ್ದೇನೇ ಆಗಿದ್ರು ಅಮ್ಮ ಅನ್ನೋ ಪದನ ನಾನು ಹೇಳ್ತಾನೆ ಇದ್ದೀನಲ್ವ ಚಿಕ್ಕಪ್ಪ. ಕಾಳಿಯಮ್ಮ, ಕೆಳಗೆ ಯಾಕೆ ಕೂತ್ಕೊಂಡಿದ್ಯಮ್ಮ? ಹೇಳ್ತೀನಿ. ಮೊದ್ಲೀಗ ಅಮ್ಮನವ್ರ ಲಾಕೆಟ್ನ ಅಪ್ಪನ ಕೈಯಿಂದ ನನ್ ಕಟ್ಟಿಸ್ಕೊಳಮ್ಮ. ತಗೋ ಅಪ್ಪ. ಇದು ನಿನಗೆಲ್ಲಿ ಸಿಕ್ತು? ಅದ್ಗೆ ಕುತ್ಕೆಲ್ ಇರ್ಬೇಕಲ್ವಾ? ಇರ್ಬೇಕಲ್ವಾ ಅಂತ ತಗೊಂಡ್ ಬಂದಿದ್ದೀನಿ. ಯಾವ ಗುಡಿಯಿಂದ ತಗೊಂಡ್ ಬಂದೆ? ಗುಡಿಯಿಂದ ಅಲ್ಲ, ಆಸ್ಪತ್ರೆಯಿಂದ ತಗೊಂಡ್ ಬಂದಿದ್ದೀನಿ. ಹಾಸ್ಪಿಟಲ್ ಅಲ್ಲಿ ಯಾರು ಕೊಟ್ರು? ಯಾರು ಕೊಡ್ತಾರೆ? ಆಕ್ಸಿಡೆಂಟ್ ಆದ್ಮೇಲೆ ನೈನಮ್ಮನ್ ಕತ್ತಲಿದ್ದ ಈ ಅಮ್ಮನವ್ರ ಲಾಕೆಟ್ಟು ಅಮ್ಮನ್ ಕತ್ತಲೆ ಪಾಪ ಉಳ್ಕೊಂಡಿತ್ತು. ಅದ್ರಿಂದಾನೇ ಅಮ್ಮನ್ ಪ್ರಾಣ ಇನ್ನ ಉಳ್ಕೊಂಡು ಕಾಪಾಡೋ ಪ್ರಯತ್ನನ ಮಾಡಿದ್ರು ಅಂತ ನಾವ್ ಅನ್ಕೋಬಹುದು. ಆದ್ರೆ ಅದಾದ ಮಾರನೇ ದಿನ ಕತ್ತಲಿದ್ದ ದಾರ ಕಿತ್ತೋಯ್ತು. ಅಯ್ಯೋ, ಆಗ ನಯನಿನ ಕಾಪಾಡಿದ್ಯಾರು? ನೀನೇ.
ನಾನಾ? ಯಾಕಮ್ಮ ಹಾಗ್ ನೋಡ್ತಾ ಇದ್ಯಾ? ನೀನ್ ಯಾವಾಗ ಬಂದ್ಯಮ್ಮ ವಿಶಾಲಾಕ್ಷಿ? ಸೀರೆ ಉಟ್ಕೊಂಡು ಬೊಟ್ಟಿಟ್ಕೊಂಡು ಕೆನ್ನೆಗೆ ಅರಿಶಿನ ಹಚ್ಕೊಂಡು ಮುಡಿಗೆ ಹೂ ಮುಡ್ಕೊಂಡು ನಿನ್ ಹೆಸರಿಗೆ ತಕ್ಕ ಹಾಗೆ ಸಾಕ್ಷಾತ್ ವಿಶಾಲಾಕ್ಷಮ್ಮನವ್ರ ಥರನೇ ಇದೆಯಾ ಗೊತ್ತಾ? ಇಷ್ಟೊತ್ತು ಮಾಯವಿ ಹುಡುಗಿನ ಮಹಾಕಾಳಿಂದೆ ಅಲ್ವಾ? ಮಹಾಂಕಾಳಿ ಅಲ್ಲವಲ್ಲ ಭವ, ಇವಳು ನನ್ನ ಮಗಳಾಗಿ ಬಂದಿರೋ ವಿಶಾಲಾಕ್ಷಿ. ಹ್ಮ್ ಹ್ಮ್ ಏನ್ ವಲ್ಲಭ, ಏನ್ ನಡೀತಾ ಇದೆ ಇಲ್ಲಿ? ಆ? ಅತ್ಗೆ ಹೇಳಿ ವಿಕ್ರಾಂತ್ ಅವ್ರೆ. ಇದೇನಿದು ಅದಕ್ಕೆ ತರ ಮಾತಾಡ್ತಾ ಇದ್ದಾರೆ? ಈಗ ಟೈಮ್ 10 ಗಂಟೆ ಆಯ್ತು. ನಾರ್ಮಲ್ ಆಗಿ ಮಾತಾಡ್ತಿರೋ ನೈನಿ ಈ ಥರ ಎಷ್ಟೊತ್ತವರೆಗೂ ಇರ್ತಾಳೋ ಗಮನಿಸ್ಬೇಕು. ಅಮ್ಮ, ನೀನ್ ಕುತ್ತಿಗೆಗೆ ಅಮ್ಮನವ್ರು ಲಾಕೆಟ್ ಕಟ್ಟಿದ್ರು ಅಪ್ಪ.